ರಾಜ್ಕುಮಾರ್ ಅವರ ಬಹುತೇಕ ಹಾಡುಗಳಿಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇರ್ತಿತ್ತು. ಉದಯಶಂಕರ್ ರಾಜ್ಕುಮಾರ್ ಸಂಬಂಧ ಶುರುವಾಗಿದೆ ಸಂತ ತುಕಾರ. ಈ ಸಿನಿಮಾದಲ್ಲಿ ರಾಜ್ಕುಮಾರ್ಗೂ ಉದಯಶಂಕರ್ಗೂ ಸ್ನೇಹ ಬೆಳೆದಿತ್ತು. ಕಸ್ತೂರಿ ನಿವಾಸದ ಸಬ್ಜೆಕ್ಟ್ ಮೇಲೆ ನಂಬಿಕೆ ಇಟ್ಟರು ಉದಯಶಂಕರ್ ಒಬ್ರೆ. ನಿರ್ದೇಶಕರಿಂದ ಹಿಡಿದು ಯಾರಿಗೂ ನಂಬಿಕೆ ಇರಲಿಲ್ಲ ಸಿನಿಮಾ ಗೆಲ್ಲುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪುಟ್ಟಣ್ಣ ಕಣ್ಗಾಲ್ ಇವರಿಬ್ಬರ ನಡುವಿನ ಒಡನಾಟ. ಪುಟ್ಟಣ್ಣನ ಬಗ್ಗೆ ಅವ್ರು ಬಹಳ ಗೌರವದ ಮಾತು ಹೇಳಿದ್ರು. ಕನ್ನಡ ಚಿತ್ರರಂಗವನ್ನ ಸ್ಟಾರ್ಗೆ ವ್ಯಾಲ್ಯೂ ತಂದ್ಕೊಟ್ಟವ್ರೆ ಪುಟ್ಟಣ್ಣನ ಮತ್ತು ರಾಜ್ಕುಮಾರ್. ಒಂದ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಸಿನಿಮಾ ಮಾಡ್ತಿದ್ರ ಅಣ್ಣವರು. ಅವ್ರ ಸಿನಿಮಾ ಇನ್ನೊಂದು ಸಿನಿಮಾ ಜೊತೆಗೆ ಪೈಪೋಟಿ ಮಾಡಬಾರ್ದು. ಅವ್ರು ಹಂಗೆ ಮಾಡಿದ್ರಿಂದ ಇವತ್ತು ಕನ್ನಡ ಸಿನಿಮಾ ಉಳ್ಕೊಂಡಿದೆ. ಒಂದು ಆಸೆ ಬಂತು ಅನಂತ್ನಾಗ, ನಿಮ್ಮ ಹತ್ರ ನಾರದನ್ ಪಾತ್ರ ಅನಂತ್ನಾಗ ಜೋರಾಗಿ ನಕ್ಬಿಟ್ರ ಅಂತ. ನೀ ಪೌರಾಣಿಕ ಮಾಡೋರು, ನಾವು ಆರ್ಟ್ ಫಿಲಮ್ ಮಾಡೋರು, ನಾವೆಂತ ನಾರದನ್ ಪಾತ್ರ. ಮೂರುವರೆ ವಜ್ರಗಳು KCN ಗೌಡ್ರು ಪ್ರೊಡಕ್ಷನ್, KCN ಮೂವೀಸ್ ಅಲ್ಲಿ ಸಿನಿಮಾದ ಎಲ್ಲ ಆದ್ಮೇಲೆ ಅಣ್ಣವರಂದ್ರು ದೊಡ್ಡ ಬಜೆಟ್ ಸಿನಿಮಾ ಇದು, ದೊಡ್ಡ ಪ್ಯಾರಿ ಎಲ್ಲ ಇರುವಂತ ಸಿನಿಮಾ ಇದು. ಕಲರ್ ಮ್ಯಾಚಿಂಗ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಿನಿಮಾಕ್ಕೆ ನಿಮ್ಗೆ ತೊಂದರೆ ಆಗ್ಬೋದು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮಾಡೋಣ ಈ ಸಿನಿಮಾ. KCN ಗೌಡ್ರು ಹೇಳೋರು, ಅಣ್ಣ ನಾನು ದುಡ್ಡು ಸುರಿಯಕ್ಕೆ ರೆಡಿ ಇದ್ದೀನಿ ಅಂತ. ಇದ್ರಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲಪ್ಪ ಇರೋದು, ನಮ್ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿಲ್ಲ. ಪೌರಾಣಿಕ ಸಿನಿಮಾ ಕಲರ್ ಮ್ಯಾಚ್ ಅಲ್ಲಿ ತಪ್ಪಾಗಬಾರ್ದು, ಇದನ್ನ ಬ್ಲಾಕ್ ಅಂಡ್ ವೈಟೇ ಮಾಡ್ಬೇಕು ಅಂತ ರಾಜ್ಕುಮಾರ್ ಮಾಡಿದ ಕೊನೆಯ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಮೂರುವರೆ ವಜ್ರ. ಅಂದ್ರೆ ನಂಗೆ ಆ ಮನುಷ್ಯನ್ ಟೆಕ್ನಿಕಲಿ ಎಷ್ಟು ಗೊತ್ತಿತ್ತು ಅಂತ. ನಾನು ಪ್ರೊಡ್ಯೂಸರ್ ದುಡ್ಡಕ್ಕೆ ರೆಡಿ ಇದೀನಿ ಅಂದ್ರೆ ಇಲ್ಲೇ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಆಗ್ಬೇಕಂತ ಸಿನಿಮಾ. ನಿಜ ಆಶ್ಚರ್ಯ ಆಗ್ತಪ್ಪ, ಇಷ್ಟು ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೊಳ್ಳೋರು. ರಾಜ್ಕುಮಾರ್ ಅವರ ಬಹುತೇಕ ಹಾಡುಗಳಿಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇರ್ತಿತ್ತು. ಉದಯಶಂಕರ್ ರಾಜ್ಕುಮಾರ್ ಸಂಬಂಧ ಶುರುವಾಗಿದೆ ಸಂತ ತುಕಾರಾಂ. ಅವ್ರ ತಂದೆ HG ಸದಾಶಿವಯ್ಯ ಅವರು ಇದಕ್ಕೆ ಸಂಭಾಷಣೆ ಮತ್ತು ಹಾಡುಗಳನ್ನು ಬರ್ತಿದ್ರು. ಇದು ನಿಮ್ಗೆ ಸಂತ ತುಕಾರಾಂ ಬಗ್ಗೆ ಬಹಳ ಕುತೂಹಲ ಸಂಗತಿ ಇದೆ. ಅದು 1936 ಅಲ್ಲಿ ಒಂದು ಮರಾಠಿ ಸಿನಿಮಾ ಬಂದಿತ್ತು, ಸಂತ ತುಕಾರಾಂ, ವಿಷ್ಣು ಫಡ್ನವೀಸ್. 1963 ನಲ್ಲಿ ಕನ್ನಡ ಸಂತ ತುಕಾರಾಂ ಬಂತು. ಆ ಥರದ್ದು ಇಟ್ಕೊಂಡು ಸುಂದರ ನಾವು ನಾಟಕರ್ಣಿ ಸಾಗರದವ್ರು ಅವರು. ಆಮೇಲೆ ಅವರು ಮದ್ರಾಸ್ ಕುಕ್ ಸೆಟ್ಲ್ ಆದ್ಮೇಲೆ ಪೂರ್ತಿ ಮರಾಠಿ ಅವ್ರಿಗೂ ಕನ್ನಡ ಸಿನಿಮಾದ ಒಂದೇ ಮಾಡಿತ್ತು, ಸಂತ ತುಕಾರಾಂ ಒಂದೇ ಮಾಡಿತ್ತು. ಅವ್ರಿಗೆ ನಿಮ್ಗೆ ಈ ಅಲ್ಲಿ ಹೋದಾಗ ಏನೋ ಸೀನ್ ಹೊಳಿಯೋದು, ಪಂಢರಪುರದಲ್ಲಿ ಏನೋ ಸೀನ್ ಹೊಳಿಯೋದು. ಆಮೇಲೆ ಸದಾಶಿವಯ್ಯ ಹೇಳಿದ್ರು, ನೋಡಪ್ಪ ನೀನು ಹಿಂಗೆಲ್ಲ ಸೀನ್ ಮಾಡಿದ್ರೆ ನಾನು ಅಲ್ಲೆಲ್ಲ ಕೂತು ಬರೆಯಕ್ಕಾಗಲ್ಲ, ನನ್ ಮಗ ಇದ್ದಾನೆ ಅವ್ನು ಬರ್ಕೊಂತಾನೆ. ಸೊ ಚಿ ಉದಯಶಂಕರ್ ಅಲ್ಲೇ ಕೂತು ಎಲ್ಲ ಡೈಲಾಗ್ ಮಾಡಿದ್ರು. ಸಿನಿಮಾ ಎಲ್ಲ ಆದ್ಮೇಲೆ ಸದಾಶಿವ ಹೇಳಿದ್ರು, ಶಂಕರನೇ ಬರ್ದಿದ್ದಾನೆ ಅರ್ಧ ಡೈಲಾಗು, ಹಾಡುಗಳು ಮಾತ್ರ ನನ್ನ ಹೆಸರು ಇರಲಿ, ಸಂಭಾಷಣೆ ಶಂಕರನ ಹೆಸರು. ಚಿ ಉದಯಶಂಕರ್ ಸಂಭಾಷಣೆ ಬಂದ ಮೊದಲ ಸಿನಿಮಾ ಸಂತ ತುಕಾರಾಂ. ಈ ಸಿನಿಮಾದಲ್ಲಿ ರಾಜ್ಕುಮಾರ್ಗೂ ಉದಯಶಂಕರ್ಗೂ ಸ್ನೇಹ ಬೆಳೆದಿತ್ತು. ಮಹಿಷಾಸುರ ಮರ್ದಿನಿ ಸಿನಿಮಾ ಇಷ್ಟೊತ್ತಿಗೆ ಉದಯಶಂಕರ್ ಒಂದು ಸಂದಿಗ್ಧದಲ್ಲಿ ಸಿಕ್ಕಾಕ್ಬಿಟ್ರು. ಅವ್ರಿಗೆ ಮೊದಲು ಗಾಯಕರಾಗಬೇಕು ಅಂತ ಆಸೆ ಇತ್ತು, ಗಾಯನದಲ್ಲಿ ಅವಕಾಶ ಸಿಕ್ಲಿಲ್ಲ. ಆಮೇಲೆ ಬಿ ವಿಟ್ಲಾಚಾರ್ಯರು ಕನ್ಯಾದಾನ ಸಿನಿಮಾಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ರು. ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಇವ್ರ ಅಪ್ಲಿಕೇಶನ್, ಅವಾಗೆಲ್ಲ ಹಂಗೆ ತಾನೆ ಕಲಾವಿದರು ಬೇಕಾಗಿದ್ದಾರೆ, ಇವ್ರು ಅಪ್ಲಿಕೇಶನ್ ಹಾಕೊಂಡು ಹೋದ್ರೆ ಅಲ್ಲಿ ಅವ್ರು ತೆಳ್ಳಗಿದ್ರಂತೆ ಉದಯಶಂಕರ್. ಏನ್ ನರ್ಪೆತ್ಲ ಇದೆಯಾ ನಿನ್ಗೆ ರೋಲ್ ಕೊಡಕ್ಕಾಗತ್ತೆ ಅನ್ಸ ಇವ್ರು ದಪ್ಪ ಆದ್ರು. ಮಾಯಾ ಬಜಾರ್ಗೆ ಮತ್ತೆ ಅದೇ ವಿಟ್ಲಾಚಾರ್ಯ ಕೊಟ್ರು, ಅಷ್ಟೊಂದು ದಪ್ಪ ಆಗ್ಬಿಟ್ಟಿದ್ರು ಉದಯಶಂಕರ್. ಆಮೇಲೆ ಮಾಯಾ ಬಜಾರ್ ಸಿನಿಮಾದಲ್ಲಿ ವಿಟ್ಲಾಚಾರ್ಯ ನೋಡು ದಪ್ಪ ಇಷ್ಟು ದಪ್ಪ ಅಲ್ಲ, ನಿಂಗೇನ್ ಘಟದ ಏನ್ ಪಾತ್ರ ಕೊಡ್ಬೇಕಂದ್ರೆ ನಾನು ಕೊಡಕ್ಕ, ಇವರು ಗಾಯಕನು ಆಗಕ್ಕಾಗಲ್ಲ, ಏನಾಗ್ಬೇಕು ನಾನು ಅಂತೇಳಿ ಮಹಿಷಾಸುರ ಮರ್ದಿನಿ ಸಿನಿಮಾದಲ್ಲಿ ವಿಷ್ಣು ಪಾತ್ರ ಉದಯಶಂಕರ್ದು. ಹೌದಾ? ಹೌದು, ಮಹಿಷಾಸುರನ್ ಪಾತ್ರ ರಾಜ್ಕುಮಾರ್. ಸೆಟ್ ಅಲ್ಲಿ ಕೊನೆಗೆ ಹೇಳಿದ್ರು, ಒಂದು ಅಪ್ಪನ ಹತ್ರ ಹೋಗಿ ಹೇಳಿಲ್ಲ, ನಾನು ಸಾಹಿತಿ ಆಗ್ತೀನಿ. ಆಯ್ತು ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಪ್ರೊಡ್ಯೂಸರ್, ಅವ್ರ ಹೆಸರು ಹೇಳಲ್ಲ ನಾನು, ಅವ್ರ ಹತ್ರ ಒಂದು 500 ರೂಪಾಯಿ ಅಡ್ವಾನ್ಸ್ ಕೊಡಿಸ್ಬಿಟ್ಟು ಬರ್ಸಿದ್ರು. ಅವರು ಓದ್ಬಿಟ್ಟು ಚೆನ್ನಾಗಿದೆ ಅನ್ಬಿಟ್ಟು ಸಿನಿಮಾ ಮಾಡ್ಲೇ ಇಲ್ಲ. ಉದಯಶಂಕರ್ ಬಹಳ ಡಲ್ ಆಗಿ ಕೂತಿದ್ರು ಸೆಟ್ ಅಲ್ಲಿ. ಅಣ್ಣವ್ರಿಗೆ ಯಾರು ಸೆಟ್ ಅಲ್ಲಿ ಡಲ್ ಆದ್ರೂ ಗೊತ್ತಾಗ್ತದೆ. ನಾನು ಸುಮಾರು ಸಲ ಅದನ್ನ ಅಕಸ್ಮಾತ್ ನಾವ್ ಏನಾದ್ರು ಬೇರೆ ಮೂಡಲ್ಲಿದ್ರೆ ಅಣ್ಣಗೆ ಗೊತ್ತಾಗ್ಬಿಡೋದು, ಏನೋ ಶ್ರೀಧರ್ ಮೂರ್ತಿ ಅವರು ಏನೋ ತಲೆಯಲ್ಲಿ ಓಡ್ತಾ ಇದ್ದಂಗಿದೆಯಲ್ಲ, ಅದು ಯಾರು ಮುಚ್ಚಿಡೋಕ್ ಸಾಧ್ಯ ಆಗ್ತಿಲ್ಲ. ಉದಯಶಂಕರ್ನ ಕರೆದ್ಬಿಟ್ಟು ಏನಾಗಿದೆ, ಏನ್ ಪ್ರಾಬ್ಲಮ್ ಅಂದ್ರು. ಅವಾಗ ಇಲ್ಲ ಅಣ್ಣ, ನಾನು ಹಿಂಗೆ ಸಾಹಿತಿ ಆಗ್ಬೇಕು ಅಂತ ಇದ್ದೀನಿ, ಯಾವ ಅವಕಾಶಗಳು ಸಿಗ್ತಾ ಇಲ್ಲ,
ಅಣ್ಣವ್ರು ಒಂದ್ ಮಾತಂದ್ರು, ಒಂದ್ ದಿವಸ ಬರುತ್ತೆ ನೀನ್ ನನಗಿಂತ ಬ್ಯುಸಿ ಆಗಿರ್ತೀಯ, ನಾನು ತೋರಿಸ್ತೀನಿ ಆ ದಿನನ ಅಂತ. ಅದು ಉದಯ್ ಶಂಕರ್ ನಂಗೆ ಅದನ್ನ ಘಟನೆ ಹೇಳ್ಬಿಟ್ಟು ಹೇಳೋರು. ದಟ್ ಪುಟ್ ಮಿ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆನ್ ಮೀ. ಸೊ ನಾನು ಹೌದು ಅಣ್ಣವ್ರು ಹೇಳ್ತಾ ಇದಾರೆ ನಾನು ಬರೆಯಬಲ್ಲೆ ಅಂತ. ಒಂದ್ ದಿನ ಬಂತು, ನಾನು ತುಂಬಾ ಬ್ಯುಸಿ ಆದೆ, ಹೇಳ್ಬಿಟ್ಟು ಉದಯ್ ಶಂಕರ್ ಅದಕ್ಕೆ ಅಣ್ಣವರೇ ಕಾರಣ ಆದ್ರು ಅಂತ. ಮುಂದೆ ಅಣ್ಣವರ ಬಹುತೇಕ ಸಿನಿಮಾ, ಕಸ್ತೂರಿ ನಿವಾಸದಿಂದ ಮುಂದೆ ಉದಯ್ ಶಂಕರ್ನ ಅಣ್ಣವರು ತುಂಬಾ ನಂಬೋದಕ್ಕೆ ಶುರು ಮಾಡಿದ್ರು. ಕಸ್ತೂರಿ ನಿವಾಸದ ಸಬ್ಜೆಕ್ಟ್ ಮೇಲೆ ನಂಬಿಕೆ ಇಟ್ಟರು ಉದಯ್ ಶಂಕರ್ ಒಬ್ರೆ. ನಿರ್ದೇಶಕರಿಂದ ಹಿಡಿದು ಯಾರಿಗೂ ನಂಬಿಕೆ ಇರ್ಲಿಲ್ಲ ಸಿನಿಮಾ ಗೆಲ್ಲುತ್ತೆ ಅಂತ. ಸಿನಿಮಾ ಗೆದ್ದ ಮೇಲೆ ಉದಯ್ ಶಂಕರ್ ಮೇಲೆ ರಾಜ್ಕುಮಾರ್ಗೆ ಈ ತರದೊಂದು ನಂಬಿಕೆ ಬಂತು. ಇಲ್ಲ ಇವನು ಕರೆಕ್ಟ್ ಆಗಿ ಜಾನರ್ ಹಿಡಿತಾನೆ, ಇವನು ಹಿಡಿದ್ರೆ ಅದು ಆಗತ್ತೆ ಅಂತ ಹೇಳಿ. ಸೊ ಹಾಗಾಗಿ ಉದಯ್ ಶಂಕರ್ ಬಹಳ ಚೆನ್ನಾಗಿ ಪರ್ಸ್ಯೂ ಮಾಡೋರು. ರಾಜ್ಕುಮಾರ್ ಅಣ್ಣವ್ರಿಗೆ ಏನ್ ಬೇಕು ಅನ್ನೋದನ್ನ ಅವ್ರು ಹಿಡ್ಕೊಡೋರು. ಅಣ್ಣವರು ಮತ್ತು ಉದಯ್ ಶಂಕರ್ ನಡುವಿನ ಬಾಂಧವ್ಯ ಅದು ಬಹಳ ಅದ್ಭುತವಾದಂತ. ನಟನೆ ಅಂತ ಬಂದಾಗ ಆಬ್ವಿಯಸ್ಲಿ ಮೇರಿ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್. ನಿರ್ದೇಶನ ಅಂತ ಬಂದಾಗ ಪುಟ್ಟಣ್ಣ ಕಣ್ಗಾಲ್ ಅವರು. ಸೊ ಪುಟ್ಟಣ್ಣ ಕಣ್ಗಾಲ್ ಅವರು ಬೇರೆ ವಿಷ್ಣುವರ್ಧನ್, ಅಂಬರೀಶ್ ಅವ್ರ ಜೊತೆ ತುಂಬಾ ಸಿನಿಮಾಗಳನ್ನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪುಟ್ಟಣ್ಣ ಕಣ್ಗಾಲ್ ಇವರಿಬ್ಬರ ನಡುವಿನ ಒಡನಾಟ ಸಿನಿಮಾಗಳು ಕಮ್ಮಿ ಆಯ್ತು ಅಂತ ಕಮ್ಮಿ. ಅದು ಒಂದು ಹಂತದಲ್ಲಿ ಏನಾಗತ್ತೆ ಅಂತಂದ್ರೆ, ಬಹುಶಃ ಪುಟ್ಟಣ್ಣಂಗ ಆ ಸಮಸ್ಯೆ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ಬಹಳ ಗೀತ ರಚನೆಕಾರರಿಗೆ ಹೆಸರು ಬಂದ್ಬಿಟ್ರೆ ನೆಕ್ಸ್ಟ್ ಸಿನಿಮಾಗ ಗೀತ ರಚನೆಕಾರ ಬಿಟ್ಟು ಬೇರೆಯವ್ರ ಹತ್ರ ಬರ್ಸೋರು. ಅಥವಾ ಒಬ್ಬ ಸಂಗೀತ ನಿರ್ದೇಶಕನಿಗೆ ಬಹಳ ದೊಡ್ಡ ಹೆಸರು ಬಂದ್ಬಿಟ್ರೆ ನೆಕ್ಸ್ಟ್ ಸಿನಿಮಾಗೆ ಬೇರೆ ಸಂಗೀತ ನಿರ್ದೇಶಕನ ಹಾಕೋದು. ಅಂದ್ರೆ ಹೆಸರು ನನಗೆ ಬರ್ಬೇಕು ಅನ್ನೋ ತರದ ಒಂದು ಹಂಬಲ. ಅದು ತಪ್ಪು ಸರಿ ಬೇರೆ ವಿಷಯ. ಅದು ಆ ತರದ ಕಾರಣ ಇರೋದ್ರಿಂದ ಪುಟ್ಟಣ್ಣ ಒಂದ್ ಮಾತು ಹೇಳೋರು, ನಾನು ಸ್ಟಾರ್ಗಳ ಡೈರೆಕ್ಟರ್ ಅಲ್ಲ, ಸ್ಟಾರ್ಗಳನ್ನು ಹುಟ್ಟಾಕೋ ಡೈರೆಕ್ಟರ್ ನಾನು ಅಂತೇಳಿ. ಅದು ನಿಜ ಕೂಡ. ಅವ್ರ ಸಿನಿಮಾದಲ್ಲಿ ಮಾಡಿದವರೆಲ್ಲ ಮುಂದೆ ಸ್ಟಾರ್ಗಳಾದ್ರು. ಒಂದ್ ಹಂತದ ಮೇಲೆ ಅದು ಹಾಗೆ ರಾಜ್ಕುಮಾರ್ ಪುಟ್ಟಣ್ಣ ಸಿನಿಮಾದಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ, ಅಥವಾ ಪುಟ್ಟಣ್ಣ ರಾಜ್ಕುಮಾರ್ನ ಡೈರೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಇದೊಂದು ಸಮಸ್ಯೆ ಇತ್ತು. ಅದು ಬಿಟ್ರೆ ಇಬ್ರಿಗೂ ಬಹಳ ಪರಸ್ಪರರ ಮೇಲೆ ಗೌರವ ಇತ್ತು ಮತ್ತು ಇಬ್ರು ಅದನ್ನ ಪರಸ್ಪರ ಇದನ್ನ ಇಟ್ಕೊಂಡೆ. ನಾನೇ ಪುಟ್ಟಣ್ಣನ ಇಂಟರ್ವ್ಯೂ ರಾಜ್ಕುಮಾರ್ ಬಾಯಲ್ಲಿ ಕೇಳದ್ನಲ್ಲ, ಪುಟ್ಟಣ್ಣನ ಬಗ್ಗೆ ಅವ್ರು ಬಹಳ ಗೌರವದ ಮಾತು ಹೇಳಿದ್ರು. ಅವ್ರು ಕನ್ನಡ ಚಿತ್ರರಂಗವನ್ನ ಸ್ಟಾರ್ಗೆ ವ್ಯಾಲ್ಯೂ ತಂದ್ಕೊಟ್ಟವ್ರೆ ಪುಟ್ಟಣ್ಣನ ಮತ್ತು ರಾಜ್ಕುಮಾರ್. ಈ ತರದ್ದು ಅವ್ರಿಗೆ ಗೊತ್ತಿತ್ತು. ಈಗ ಸಿನಿಮಾಗಳು ಅಂತ ಬಂದಾಗ ಒಂದು ಸಿನಿಮಾ ಪ್ರಾರಂಭವಾಗಿ ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಸಿನಿಮಾ ಮಾಡ್ತಿದ್ರ ಅಣ್ಣವರು? ಅವರ ಪ್ರೊಡಕ್ಷನ್ ಶುರುವಾದ ಮೇಲೆ ಮಾಡೋದನ್ನ ಬಿಟ್ರು. ಅದು ರಾಜ್ಕುಮಾರೇ ಹಾಕೊಂಡ ನಿಯಮ. ಅವರ ಸಿನಿಮಾ ಇನ್ನೊಂದು ಸಿನಿಮಾ ಜೊತೆಗೆ ಪೈಪೋಟಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಕನ್ನಡ ಚಿತ್ರರಂಗ ಕಷ್ಟದಲ್ಲಿ ಇದ್ದ ಕಾಲದಲ್ಲಿ, ಇಲ್ಲಿ ಸಿನಿಮಾಗಳೇ ಆಗ್ತಿದ್ದ ಕಾಲದಲ್ಲಿ 10 ರಿಂದ 15 ಸಿನಿಮಾ ಒಂದು ವರ್ಷಕ್ಕೆ ರಾಜ್ಕುಮಾರ್ ಮಾಡಿದ್ದಾರೆ. ಅವ್ರು ಹಂಗ ಮಾಡಿದ್ರಿಂದ ಇವತ್ತು ಕನ್ನಡ ಸಿನಿಮಾ ಉಳ್ಕೊಂಡಿದೆ. ಅದೇ ನಾವಾಗ್ಲೇ ಹೇಳ್ದಂಗೆ ಅವ್ರ ಜೊತೆ ಕನ್ನಡ ಚಿತ್ರರಂಗ ಕೂಡ ಬೆಳೀತಾ ಬಂತು, ಖಂಡಿತ ಬೆಳೀತಾ ಬಂತು. ಆಮೇಲೆ ಅವರು ತಮ್ಮ ಜೊತೆಗೆ ಬೇರೆ ಕಲಾವಿದರನ್ನು ಕೂಡ ಹಾಗೆ ಬೆಳೆಸ್ತಾ ಬಂದ್ರು. ಯಾರು ಹೇಗೆ ಇರ್ಬೇಕು ಅಂತ ಹೇಳಿ ಕೆಲವು ಕಾಂಬಿನೇಷನ್. ಈಗ ಅಶ್ವತ್ತು ರಾಜ್ಕುಮಾರ್ ಅಂತ ಅಂದಾಗ, ಅಶ್ವತ್ಗೆ ರಾಜ್ಕುಮಾರ್ ಪ್ರಶಸ್ತಿ ಕೊಟ್ಟಾಗ ರಾಜ್ಕುಮಾರ್ ವೇದಿಕೆ ಮೇಲೆ ಹೇಳಿದ್ರು, ಅಶ್ವತ್ ಅಂದ್ರೆ ಬೃಹತ್ ನಿಘಂಟು ಇದ್ದಂಗೆ, ನಾವು ಅದರಿಂದ ಕಲೆಯನ್ನ ಕಲ್ತ್ಕೊಳ್ತಾ ಇದೀವಿ. ನನ್ನ ಹೆಸರು ಪ್ರಶಸ್ತಿ ಅವರಿಗಲ್ಲ, ಅವ್ರ ಹೆಸರು ಪ್ರಶಸ್ತಿ ನನಗ್ ಬರ್ಬೇಕಾಗಿತ್ತು ಅಂತ ಅಣ್ಣವ್ರು ಸ್ಟೇಜ್ ಅಲ್ಲಿ ಹೇಳಿದ್ರು. ಅಂದ್ರೆ ಇನ್ನೊಬ್ಬ ಕಲಾವಿದನ ಬಗ್ಗೆ ಅವ್ರಿಗೆ ಅಂತ ಗೌರವ ಇದೆ. ಕಾಂಬಿನೇಷನ್ ಹೀಗಿರ್ಬೇಕು ಅನ್ನೋದು. ಅವ್ರು ಯೂಶುವಲಿ ತಂದೆ ಮಗನ ಪಾತ್ರದಲ್ಲಿ ಜಾಸ್ತಿ ನಾವು ನೋಡಿದ್ದಂತ. ಅವ್ರ ಒಡನಾಟದ ಬಗ್ಗೆ ಏನಾದ್ರು ಇನ್ಸಿಡೆಂಟ್? ಕೊನೆಗೆ ಜೀವನ ಚೈತ್ರ ಮಾಡುವಾಗ್ಲೂ ಅಶ್ವತ್ ಬೇಕು ಒಂದು ರೋಲ್ಗೆ. ಅಷ್ಟೊತ್ತಿಗಾಗ್ಲೇ ಅಶ್ವತ್ ನಿವೃತ್ತಿ ಘೋಷಿಸ್ಬಿಟ್ಟಿದ್ರು, ನಾನು ಸಿನಿಮಾ ಮಾಡಲ್ಲ ಅಂತಂದಿದ್ರು. ಅಣ್ಣವರಿಗಾಗಿ ಅವ್ರು ಬಂದು ಆ ಪಾತ್ರವನ್ನ ಮಾಡಿದ್ರು. ಅವ್ರು ಈ ತರದ ಒಂದು ಬಹಳ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅಶ್ವತ್ ಮತ್ತು ರಾಜ್ಕುಮಾರ್ ನಡುವೆ ಇತ್ತು. ಈಗ ಸಹ ನಟರ ಜೊತೆಗೆ ಯಾವ ರೀತಿ ಇರ್ತಿದ್ರು ಅಣ್ಣವ್ರು? ಯಾಕಂದ್ರೆ ಒಂದ್ಸರಿ ಅಂಬರೀಶ್ ಅವರೆಲ್ಲ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ ನೆನಪು, ಬೇರೆಯವರೆಲ್ಲ ಸ್ವಲ್ಪ ಭಯ ಪಡ್ತಿದ್ರು. ಅಣ್ಣವ್ರಂದ್ರೆ ಆಬ್ವಿಯಸ್ಲಿ ಅವ್ರ ಜೊತೆಗೆ ಅವ್ರು ಎಷ್ಟೇ ಬೇರೆಯವ್ರ ಜೊತೆಗೆ ಮಿಂಗಲ್ ಆಗಿ ಟ್ರೈ ಮಾಡಿದ್ರು ಅಣ್ಣವ್ರು ಅಂತ ಹೇಳಿ. ಒಂದು ಅಂಬರೀಷ್ ಸಾಮಾನ್ಯಕ್ಕೆ ಸೆಟ್ಟಿಗೆ ಲೇಟ್ ಆಗಿ ಬರೋರು, ಅಣ್ಣವರು ಸೆಟ್ಟಿಗೆ ಹೆಂಗ್ ಬಹಳ ಬೇಗ ಬರ್ತಾರೋ ಅಂಬರೀಷು ಸೆಟ್ಟಿಗೆ ಬಹಳ ಒಡ ಹುಟ್ಟಿದ್ರು. ಭಗವಾನ್ ದೊರೆ ಭಗವಾನ್ ಒಂದು ಶಾರ್ಟ್ ಬೆಳಗ್ಗೆನೆ ತೆಗಿಬೇಕು, ಬೆಳಗ್ಗೆನೆ ತೆಗಿಬೇಕು 5:30ಗೆ ಏನೋ ಒಂದು ಹೇಳಿದ್ರು ಅಂಬರೀಷಿಗೆ, ಇದು ಒಂದು ದಿನ ಮನಗಡೆ ನೀವು ಬೇರೆ ಇಲ್ಲ ಅಣ್ಣವ್ರದ್ದು. ಆಯ್ತು 5:30 ಅಂದ್ರೆ 5 ಇವರೆಲ್ಲರೂ 5:15 ಅಂದ್ರೆ 5ಕ್ಕೆ ನಾವಲ್ಲಿರೋಣ, ಕ್ಯಾಮ್ರಾ ಯೂನಿಟ್ ಎಲ್ಲ ಸೆಟ್ ಮಾಡ್ಕೊಳತ್ತೆ. ಅಂಬರೀಷ್ 5:15ಗೆ ಬರ್ತಾರೆ. ಸರಿ, ಇವರೆಲ್ಲ 4:45 ಅಲ್ಲಿ ಹೋದ್ರೆ
ಯಾರೋ ಕೂತಿದ್ದಾರೆ ಆ ಕತ್ಲಲ್ಲಿ ಅಂತ ಇವ್ರು ಹೋಗಿ ನೋಡಿದ್ರೆ ಅಣ್ಣವ್ರು ಬಂದಿದ್ದಾರೆ, 4:45 ಸೆಟ್ಟಿಗೆ ಬಂದಿದ್ದಾರೆ ಅಣ್ಣವ್ರು. ಯಾಕಣ್ಣ ನೀವು ಬರಕ್ ಹೋದ್ರಿ, ನಿಮ್ ಶಾರ್ಟ್ ಇಲ್ಲ, ಆಕ್ಚುಲಿ ಅಂಬರೀಷ್ ಶಾರ್ಟ್, ನಿಮ್ ಶಾರ್ಟ್ ಇಲ್ಲ ಅಂತಂದ್ರೆ ಅವ್ನಿಗೆ ಫೋನ್ ಮಾಡು ಅಂಬರೀಷ್ಗೆ, ಅಣ್ಣವ್ರು ಆಗ್ಲೇ ಸೆಟ್ ಅಲ್ಲಿ ಇದಾರೆ ಅಂತ ಬರ್ತಾನ. ಇದು ಅಂದ್ರೆ ಕಲಾವಿದರಿಂದ ಅವ್ರು ಹೆಂಗೆ ತಗೊಳ್ಬೇಕಾಗ್ತಾ ಇತ್ತು ಅನ್ನೋದು. ಅನಂತ್ನಾಗ್ ಬೆಂಕಿ ಒಲೆ ಸಿನಿಮಾ ಬಹಳ ಇಷ್ಟಪಟ್ಟು ರಾಜ್ಕುಮಾರ್ದು ಒಂದು ಇನ್ಸಿಡೆನ್ಸ್ ಸ್ವಭಾವ ಇತ್ತು, ಒಂಚೂರು ಬೇರೆ ಆದ್ರೆ ಹೇಳ್ಬೇಕು ನಾನು. ಅವ್ರಿಗೊಂದು ಪಾತ್ರ ಇಷ್ಟ ಆಗ್ಬಿಟ್ರೆ ಕೂಡಲೇ ಫೋನ್ ಮಾಡ್ಬೇಕು, ಕೂಡಲೇ ಫೋನ್ ಮಾಡಿ ಅವ್ರು ನೋಡ್ಬೇಕು. ಬಂಧನ ಸಿನಿಮಾ ಬಾದಾಮಿ ಹೌಸ್ ಇಲ್ಲೇ ಬಾದಾಮಿ ಹೌಸಲ್ಲಿ ಸ್ಕ್ರೀನಿಂಗ್ ಹಾಕ್ಬಿಟ್ರೆ ಸಿನಿಮಾ ನಡೀರಿ ವಿಷ್ಣುವರ್ಧನ್ ಮನೆಗೆ ಹೋಗೋಣ. ಅಣ್ಣ ವಿಷ್ಣುವರ್ಧನ್ ಇರ್ತಾರೋ ಇಲ್ಲೋ ಮನೇಲಿ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಾನು ಹೋಗಿ ಅವ್ರಿಗೆ ಅಭಿನಂದನೆ ಹೇಳಬೇಕು. ಆಮೇಲೆ ಇವರು ಫೋನ್ ಮಾಡಿದ್ರೆ ಅವ್ರು ಯಾವ್ದು ಮೈಸೂರಲ್ಲಿ ಶೂಟಿಂಗ್ ಅಲ್ಲಿ ಇದ್ರು. ಅಣ್ಣವ್ರು ನಿಮ್ಗೆ, ಅಯ್ಯೋ ಅಣ್ಣವ್ರು ಅಭಿನಂದನೆ ಹೇಳಕ್ ನಮ್ಮ ಮನೆಗೆ ಬರೋದ, ನಾನು ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಬರ್ತೀನಿ, ಅಭಿನಂದನೆ ಹೇಳ್ಬಿಡು. ಹಂಗೆ ಬೆಂಕಿ ಒಲೆ ಸಿನಿಮಾ ಅವ್ರು ಎಲ್ಲ ಅದು ಬಹಳ ಆಕಸ್ಮಿಕವಾಗಿ ನೋಡಿದ್ದಾರೆ, ಯಾವುದೋ ಟಿವಿ ಹಾಕಿ ಬೆಂಕಿ ಒಲೆ ಅನಂತ್ನಾಗ್ ಫೋನ್ ಮಾಡಿದ್ದಾರೆ. ಗಾಯತ್ರಿ ತಗೊಂಡಿದ್ದಾರೆ, ಗಾಯತ್ರಿ ರಾಜ್ಕುಮಾರ್ ಒಂದು ಸಿನಿಮಾ ಮಾಡಿದ್ದಾರೆ ವಸಂತ ಗೀತ. ಅವಾಗ ವಸಂತ ಗೀತ ಅದ್ ನೆನ್ಪೇಳಿ ನಿಮ್ಮ ಮನೆಯವರು ನೀವು ಮನೆಗೆ ಬಂದ್ಬಿಡಿ ಇವತ್ತು ಅಂತ ಹೇಳಿ ಅನಂತ್ನಾಗ್ಗೆ ರಾಜ್ಕುಮಾರ್ ನಿಮ್ಮ ಸಿನಿಮಾ ನೋಡ್ತಾ ಇದ್ದೆ, ನನಗೆ ಒಂದು ಆಸೆ ಬಂತು ಅನಂತ್ನಾಗ್ ಅವರೇ, ಏನಣ್ಣ ನಿಮ್ಮ ಹತ್ರ ನಾರದನ್ ಪಾತ್ರ ಮಾಡಿಸ್ಬೇಕು. ಅನಂತ್ನಾಗ್ ಜೋರಾಗಿ ನಕ್ಬಿಟ್ರ ಅಂತ, ನೀ ಪೌರಾಣಿಕ ಮಾಡೋರು, ನಾವು ಆರ್ಟ್ ಫಿಲಮ್ ಮಾಡೋರು, ನಾವೆಂತ ನಾರದನ್ ಪಾತ್ರ, ನಿಮ್ಮ ಮುಖಭಾವ ನಾರದನಿಗೆ ಹೊಂದತ್ತೆ, ನಾನೊಂದು ಸಿನಿಮಾ ನಿಮ್ಮನ್ನ ನಾರದನ್ ಮಾಡಿಸ್ತೀನಿ. ಅನಂತ್ನಾಗ್ ಈ ಘಟನೆಯನ್ನು ಹೇಳ್ಕೊಂಡು ಹೇಳೋರು, ಅಂತ ಹಠವಾದಿಂದ್ರೆ ಮಾಡಿಸೇ ಬಿಟ್ರಲ್ಲ ನನ್ನಂತ ಹತ್ರ ನಾರದನ್ ಪಾತ್ರ. ಭಕ್ತ ಪ್ರಹ್ಲಾದದಲ್ಲಿ ಅನಂತ್ನಾಗ್ ನಾರದ ಮಾಡಿಸ್ಬಿಟ್ರಲ್ಲ ನನ್ನ ಹತ್ರ ಅವರು. ಪೌರಾಣಿಕ ಅಂದ್ರೆ ನನಗೆ ಮೊದ್ಲೇ ಆಗಲ್ಲ, ಬಟ್ ಅದಕ್ಕಿಂತ ಮುಂಚೆ ನಾರದ ವಿಜಯದಲ್ಲಿ ನಾರದನ್ ಪಾತ್ರ ಅನಂತ್ನಾಗ್ ಮಾಡಿದ್ರು. ಡಬಲ್ ರೋಲ್ ಅಂದ್ರೆ ನಂಗೆ ಅನಂತ್ನಾಗನ್ನ ನಾರದನ್ ಪಾತ್ರ ಮಾಡಿ ನಾವ್ಯಾರು ಕಲ್ಪನೆ ಮಾಡಕ್ ಸಾಧ್ಯ? ಯು ಕಾಂಟ್ ಇಮ್ಯಾಜಿನ್. ಅಣ್ಣವ್ರಿಗೆ ಇದು ಗೊತ್ತಾಗ್ತಿತ್ತು, ಅದೇನೋ ಒಂದು ಅನಂತ್ನಾಗ್ ಈ ಘಟನೆ ಹೇಳ್ಬಿಟ್ಟು ಹೇಳೋರು, ಅವ್ರಿಗೆ ಏನೋ ಒಂದು ದಿವ್ಯ ದೃಷ್ಟಿ ಇದೆ, ಇದು ಖಂಡಿತ ನಮಗೆಲ್ಲ ಅರ್ಥ ಆಗಲ್ಲ, ಇದು ನೀವು ಇಂಥ ಕ್ಯಾರೆಕ್ಟರ್ ಸೂಟ್ ಆಗ್ತೀರಾ ಅಂತಂದ್ರೆ ಇದು ಯಾರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳ್ಬೇಕಾಗಿದ್ದು, ಅಣ್ಣವ್ರು ಹೇಳೋರು ಇದನ್ನ.